ಇವತ್ತು ಇಡೀ ಜಗತ್ತು ಭಾರತವನ್ನ ನೋಡ್ತಾ ಇರೋ ದೃಷ್ಟಿಕೋನ ಇದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಭಾರತ ಅಂತಂದ್ರೆ ದಯವಿಟ್ಟು ಕೆಳಗೆ ನೋಡ್ಬೇಡಿ. ಇನ್ಮೇಲಿಂದ ಭಾರತ ಅಂದ್ರೆ ಜಗತ್ತು ಮೇಲ್ ನೋಡ್ತಾ ಇದೆ, ನಾವು ಮೇಲ್ ನೋಡ್ಬೇಕಾಗಿರುವಂತ ಸ್ಥಿತಿ ಬಂದಿದೆ. ಎಷ್ಟು ಮೇಲೆ ಅಂತಂದ್ರೆ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಳೋದನ್ನ ಯಾವತ್ತಿಗೂ ನಾನು ಖುಷಿ ಪಡ್ತೀನಿ. ಜಗತ್ತಿನ 5 ರಾಷ್ಟ್ರಗಳ ಬಳಿ ಮಾತ್ರ ಇವತ್ತು ಸೂಪರ್ ಕಂಪ್ಯೂಟರ್ ಡಿಸೈನ್ ಮಾಡಬಲ್ಲಂತ ಟೆಕ್ನಾಲಜಿ ಇದೆ. ಆ 5 ರಾಷ್ಟ್ರಗಳಲ್ಲಿ ಒಂದು ನನ್ನ ರಾಷ್ಟ್ರ. ಜಗತ್ತಿನ 4 ರಾಷ್ಟ್ರಗಳ ಬಳಿ ಮಾತ್ರ ಕ್ರಯೋಜನಿಕ್ ಎಂಜಿನ್ ಡಿಸೈನ್ ಮಾಡಬಲ್ಲಂತ ಟೆಕ್ನಾಲಜಿ ಇದೆ. ಒಂದೊಂದು ಕ್ರಯೋಜನಿಕ್ ಎಂಜಿನ್ ಇಂದ 2 ಉಪಗ್ರಹಗಳನ್ನ ಕಕ್ಷೆಗೆ ಕೂರಿಸಬಲ್ಲ ಸಾಮರ್ಥ್ಯ ಇದೆ. ಒಂದು ರಾಷ್ಟ್ರ ನಂದು. ಜಗತ್ತಿನಲ್ಲಿ 3 ರಾಷ್ಟ್ರಗಳು ಮಾತ್ರ ಚಂದ್ರಯಾನ ಮಾಡಬಲ್ಲಂತ ಕೆಪಾಸಿಟಿ ಹೊಂದಿವೆ. ಒಂದು ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬಟ್ಟೆ ತಯಾರಿಸೋ ಜಗತ್ತಿನ 2ನೇ ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಧಾನ್ಯ ಉತ್ಪಾದನೆ ಮಾಡೋ ಜಗತ್ತಿನ 2ನೇ ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ವಜ್ರ ಕಟ್ ಮಾಡುವಂತ ಜಗತ್ತಿನ ನಂಬರ್ 1 ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಾ ಇರುವಂತ ಜಗತ್ತಿನ ನಂಬರ್ 1 ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಇಂಜಿನಿಯರ್ ಗಳನ್ನ ಪ್ರೊಡ್ಯೂಸ್ ಮಾಡಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತ ಜಗತ್ತಿನ ನಂಬರ್ 1 ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಡಾಕ್ಟರ್ ಗಳನ್ನು ಪ್ರೊಡ್ಯೂಸ್ ನಾವು ಮಾಡ್ತಿದ್ದೀವಿ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಡೆಂಟಲ್ ಡಾಕ್ಟರ್ ಗಳು ಇಲ್ಲೂ ಪ್ರೊಡ್ಯೂಸ್ ಆಗ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಚಿನ್ನ ಖರೀದಿ ಮಾಡೋ ಹೆಣ್ಮಕ್ಳು ಇರೋದು ಭಾರತದಲ್ಲೇ ರೀ. ಇನ್ನೆಲ್ಲೂ ಈ ಕೆಪಾಸಿಟಿ ಇಲ್ಲ.